गुरुर्देवो महेश्वरः गुरुः साक्षात्। ಓಂ ಶ್ರೀ ಸಾಯಿರಾಮ್. ವಿದ್ಯಾರಣ್ಯಪುರ ಭಾಗದಲ್ಲಿರುವಂಥ ಅತ್ಯಂತ ದೊಡ್ಡದಾದ ಮತ್ತು ಹೆಚ್ಚು ಜನಪ್ರಿಯತೆಗೊಂಡಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ನಾವಿವತ್ತು ಧರ್ಮ ಸಂಸ್ಥಾಪನೆ ಚಾನಲ್ ಮುಖಾಂತರ ನಿಮಗೆ ತೋರ್ಪಡಿಸುತ್ತಿದ್ದೇವೆ. ಈ ಶಿರಡಿ ಸಾಯಿಬಾಬಾ ಮಂದಿರದ ವಿಶೇಷತೆಗಳೇನು, ಇಲ್ಲಿ ಭಕ್ತರು ಏನು ಹೇಳ್ತಾರೆ, ಅದರ ಇತಿಹಾಸ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಧರ್ಮ ಸಂಸ್ಥಾಪನೆ ಚಾನಲ್ ಮುಖಾಂತರ ನೀಡಲಿದ್ದೇವೆ. ಬನ್ನಿ ಅದರ ಬಗ್ಗೆ ವಿಶೇಷ ತಿಳಿಸ್ಕೊಳ್ಳೋಣ. ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतम् भावातीतं त्रिगुणरहितं सद्गुरुं तं नमामि. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಈ ದೇವಸ್ಥಾನದ ಫೌಂಡರ್ ಟ್ರಸ್ಟಿನಲ್ಲಿ ಒಬ್ಬ ಫೌಂಡರ್ ಟ್ರಸ್ಟಿ. ನಾವು ಈ ದೇವಸ್ಥಾನ ಕಟ್ಟೋದಕ್ಕೆ 2009ರಿಂದ ಪರಿಶ್ರಮ ಮಾಡಿದ್ದೀವಿ. ಈ ದೇವಸ್ಥಾನದ ಬಂದಿದ್ದು ಹೇಗೆ ಅಂದರೆ, ಹಿಂಗೆ ನಾವು JKVK ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಹಿಂಗೆ ನಮ್ಮ ಸೋಮನಾಥ್ ಅಂತ ಒಬ್ರು ಇದ್ದಾರೆ. ಅವರು ಸಡನ್ನಾಗಿ ಒಂದು ಸರಿ ಕೇಳಿದ್ರು, ನಮ್ಮ ವಿಜ್ಞಾನಪುರದಲ್ಲಿ ಒಂದು ಬಾಬಾ ದೇವಸ್ಥಾನ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ದಕ್ಕೆ ನಾವು ತಮಾಷೆಗೆ ಆಯಿತು ಕಟ್ಬಿಡೋಣ ಒಂದು ಅಂತ ಹೇಳಿದ್ವು. ಆವಾಗ 15 ಜನನೂ ಯೋಚನೆ ಮಾಡಿ ಎಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿಕೊಂಡು ಆವಾಗ ಜಾಗ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆವಾಗ ಇಲ್ಲಿ ಗಣೇಶನ ದೇವಸ್ಥಾನದಲ್ಲಿ ರಾಮಣ್ಣವರು ಅಂತ ಪ್ರೆಸಿಡೆಂಟ್ ಆಗಿದ್ದರು, ಸೋಮಣ್ಣ ಅಂತ ಸೆಕ್ರೆಟ್ರಿ ಆಗಿದ್ದ. ಸರಿ, ಅವ್ರ ಹತ್ರ ಮಾತಾಡೋಣ ಅಂತೇಳ್ಬಿಟ್ಟು ಹೋಗಿ ಮಾತಾಡಿದ್ವಿ. ಸರಿ, ಕಟ್ಕೊಳ್ಳಿ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾವು 2009ರಿಂದ ಒಂದು ಮೀಟಿಂಗ್ ಮಾಡಿ ಫಸ್ಟು ಅದರಲ್ಲಿ ನಮ್ಮದೊಂದು ಟ್ರಸ್ಟ್ ಫಾರ್ಮ್ ಮಾಡಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ ಫಸ್ಟ್ ಅದನ್ನು ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡೋದು. ಇದರಲ್ಲಿ ನಾವು 15 ಜನ ಟ್ರಸ್ಟಿಗಳು ಸೇರ್ಕೊಂಡು ಈ ದೇವಸ್ಥಾನ ಮಾಡಿದ್ವು. ಅದರಲ್ಲಿ ಫಿಲಮ್ ಆ್ಯಕ್ಟರ್ ರಾಜೇಶು ಒಬ್ಬರು ಗೌರವ ಅಧ್ಯಕ್ಷರು, ಅವರು ಸೇರ್ಕೊಂಡಿದ್ದಾರೆ. ರಿಜಿಸ್ಟರ್ ಮಾಡಿದ ಮೇಲೆ ನಾವು ಟ್ರಸ್ಟೀಸ್ ಎಲ್ಲ ಸ್ವಲ್ಪ ಇನಿಷಿಯಲ್ ಆಗಿ ಸ್ವಲ್ಪ ಹಣ ಹಾಕಿ ಚಿಕ್ಕ ರೂಪದಲ್ಲಿ ಕೆಲಸ ಶುರು ಮಾಡಿದ್ವು. ಹೋಗ್ತಾ ಹೋಗ್ತಾ ಹಣಕಾಸಿನ ಭಾಳ ಕೊರತೆ ಬಂದಿದ್ದರಿಂದ ಇನ್ನೂ ಸ್ವಲ್ಪ ಇದನ್ನು ದೊಡ್ಡದಾಗಿ ಕಟ್ಟೋಣ ಅಂತ ಕೂಡ ಭಾವನೆ ಬಂದಿದ್ದರಿಂದ ಪಬ್ಲಿಕನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ವು. ಮೀಟಿಂಗ್ ಮಾಡಿ ಇದರಲ್ಲಿ ತುಂಬ ಜನಗಳು ವಿದ್ಯಾರಣ್ಯಪುರ, ತಿಂಡ್ಲು, ಕೊಡಿಗೆಹಳ್ಳಿ ಈ ಜಾಗಗಳಲ್ಲಿರ್ತಕ್ಕಂಥ ದಾನಿಗಳು ಯಥೇಚ್ಛಾಗಿ ದಾನ ಕೊಟ್ಟು ಕೆಲಸ ನಿರಂತರವಾಗಿ ನಡೆಯೋಕ್ಕೆ ಮಾಡಿದ್ರು. ಆದರೂ ಕೂಡ ನಮ್ಮ ಕೆಲಸದಲ್ಲಿ ಬಹಳಷ್ಟು ಖರ್ಚುಗಳು ಹೆಚ್ಚಾಗ್ತಾನೆ ಬಂತು. ಅದರಲ್ಲಿ ನಮಗೆ ದೇವರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಮಗೆ ದೇವರ ವಿಗ್ರಹ ತರಬೇಕಾಗಿತ್ತು, ಬಾಬಾ ಅವರ ವಿಗ್ರಹ ತರಬೇಕಾಗಿತ್ತು. ಅದಕ್ಕೆ ನಾವು ಶಿರಡಿನೆಲ್ಲ ಆರ್ಡರ್ ಕೊಟ್ಟು ಶಿರಡಿನೆಲ್ಲ ಮಾಡಿಸಿದ್ವು. ಅದೇ ಥರ ದೇವರು ತೊಗೊಂಬಂದ ಮೇಲೆ ಬಾಬಾ ಅವ್ರನ್ನ ಕೂರಿಸ್ಬೇಕಾದ್ರೆ ಅದಕ್ಕೊಂದು ಸಿಂಹಾಸನ, ಪ್ರಭಾವಳಿ ಇದೆಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಬೆಳ್ಳಿಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಒಬ್ಬರು ಮಹಾದಾನಿ ಬಂದು ಒಬ್ಬರೇ ಇದಕ್ಕೆ ಸತೀಶ್ನವರು ಬಂದು ನಮ್ಮ ವಿದ್ಯಾರಣ್ಯಪುರದಲ್ಲಿರೋರು ಅವರೇ ಇದಕ್ಕೆ ಕಂಪ್ಲೀಟಾಗಿ ಡೊನೇಟ್ ಮಾಡಿದ್ರು. ಹೀಗೆಲ್ಲ ಆಗಿ ಮಂದಿರ ಭವ್ಯ ರೀತಿಯಲ್ಲಿ ನಿರ್ಮಾಣ ಆಗಿ ಮೇ 1-2ನೇ ತಾರೀಕು 2014 ಅಲ್ಲಿ ಇದು ಉದ್ಘಾಟನೆ ಆಯಿತು. ಕುಂಭಾಭಿಷೇಕ ಎಲ್ಲ ಮಾಡಿದ್ವು. ಈ ಪ್ರತಿಷ್ಠಾಪನೆ ಆದಮೇಲೆ ವರ್ಷ ನಾವು ಈ ವರ್ಷದ್ದು ವಾರ್ಷಿಕೋತ್ಸವ ಮತ್ತು ಗುರುಪೂರ್ಣಿಮೆ ಇದನ್ನೆಲ್ಲ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮಿನಿಸ್ಟ್ರಿಗಳು ಮತ್ತು ನಮ್ಮ ಏರಿಯಾ ಕಾರ್ಪೊರೇಟರ್ಗಳು, MLAಗಳು, ಬಹಳ ಮುಖ್ಯ ಸಮಾಜದ ಬಗ್ಗೆ ವ್ಯಕ್ತಿಗಳು ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಫಂಕ್ಷನ್ ನಡೀತು. ಎಲ್ಲ ರೀತಿಯಲ್ಲಿ ನಾವು ವಿಧಿಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ಬಾಬಾ ಅವರಿಗೆ ಯಥೇಚ್ಛಾಗಿ ಶಕ್ತಿ ಇದೆ. ಇಲ್ಲಿ ಬರೋ ಭಕ್ತರಿಗೆ ಕಮ್ಮಿನೇ ಇಲ್ಲ. ಇಲ್ಲಿ ಬರೋ ಭಕ್ತರುಗಳಲ್ಲಿ 99-100%ವರೆಗೂ ಅವರು ಏನು ಬೇಡಿಕೊಂಡಿದ್ದಾರೆ ಅದೆಲ್ಲ ಸಕ್ಸಸ್ ಆಗಿದೆ. ನಮಸ್ಕಾರ. ನಮ್ಮ ಶಿರಡಿ ಸಾಯಿಬಾಬಾ ಮಂದಿರ ಬಂದು BL ಲೇಔಟು ವಿದ್ಯಾರಣ್ಯಪುರದಲ್ಲಿದೆ. ಸುಮಾರು 8 ವರ್ಷದಿಂದ ನಾನಿಲ್ಲಿ ಬರ್ತಾ ಇದ್ದೀನಿ. ಮಂದಿರ ಸ್ಥಾಪನೆ ಆಗೋಕ್ಕೆ ಮುಂಚೆ ಇಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಅದಾದಮೇಲೆ ರಿಚುವಲಿಸ್ಟಿಕ್ ಆಗಿ ಶಿರಡಿಯಿಂದ ಶಿಲೆನ ತಗೊಂಬಂದು ಪ್ರಾಪರಾಗಿ ಸ್ಥಾಪನೆ ಮಾಡಲಾಗಿದೆ ಇಲ್ಲಿ.
ಅದಾದಮೇಲಿಂದ ಡೈಲಿನೂ ಆರತಿ ಟೈಮ್ಗೆ ಬರೋದು ನನ್ನ ಅಭ್ಯಾಸ. 12 ಗಂಟೆ ಆರತಿಗೆ ನಾನು ಏನು ಬೇಡ್ಕೊಂಡಿದ್ದೀನೋ ಅದೆಲ್ಲ ನನಗೆ ಆಗಿದೆ ಬಾಬಾ ಕೃಪೆಯಿಂದ. ಅಫ್ಕೋರ್ಸ್ ಅವರು ಸಾಯಿ ಸಚ್ಚರಿತ್ರೆಯಲ್ಲಿ ಹೇಳೋಂಗೆ ಅವ್ರವ್ರ ಭಕ್ತಿಗೆ ಅನುಸಾರವಾಗಿ ಅವ್ರವ್ರಿಗೆ ಫಲ ಸಿಗುತ್ತೆ. ಸೊ ನನ್ನ ಭಕ್ತಿಗೆ ಅನುಸಾರವಾಗಿ ನನಗೆ ಎಲ್ಲ ಫಲಗಳು ಸಿಕ್ಕಿದೆ ಇಲ್ಲಿ. ಒಬ್ಬರಿಗೆ ಮದುವೆ ಆಗಿ 14 ವರ್ಷದಿಂದ ಮಗು ಇರಲಿಲ್ಲ, ಅವರು ಬಂದು ಡೈಲಿ ಸೇವೆ ಮಾಡಿದ್ರು ಬಾಬಾಗೆ. 1 ವರ್ಷದಲ್ಲಿ ಅವರಿಗೆ ಮಗು ಆಯಿತು. ಇನ್ನೊಬ್ಬರಿಗೆ IAS ಪಾಸ್ ಮಾಡಬೇಕು ಅಂತ ಭಾಳ ಆಸೆ ಪಡ್ತಾಯಿದ್ರು. ಅವರು ಭಾಳ ಸತಿ ಫೇಲ್ ಆಗಿದ್ದರು, ಆದರೂ IASನಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದರು. ಕೆಲಸ ಸಿಗದೇ ಇದ್ದವರು ಕೆಲಸ ಬೇಕು ಅಂತ ಭಾಳ ಜನ ಬಂದು ಕೇಳ್ತಾರೆ, ಅವರಿಗೆ ಕೆಲಸಗಳೆಲ್ಲ ಸಿಕ್ಕಿದೆ. ಬಡತನದಲ್ಲಿರೋರು ಮೇಲೆ ಬರಬೇಕು ಅಂತ ಬಾಡ್ಕೊಂಡು ಅವರೆಲ್ಲ ತುಂಬ ಈಗ ಚೆನ್ನಾಗಿದ್ದಾರೆ. ಇಲ್ಲಿ ಭಾಳ ಜನ ವಾಲಂಟಿಯರ್ಸ್ ಬಂದು ಅವರೇ ಕೆಲಸ ಮಾಡ್ತಾರೆ. 4 ಹೊತ್ತು ಆರತಿ ನಡೆಯುತ್ತೆ ಇಲ್ಲಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತು ರಾತ್ರಿ 4 ಹೊತ್ತು ಶಿರಡಿನಲ್ಲಿ ನಡೆಯೋ ಥರನೇ ಇಲ್ಲಿ ಆರತಿಗಳೆಲ್ಲ ನಡೆಯುತ್ತೆ. 6 ಜನ ಬಂದು ಇಲ್ಲಿ ದೇವರ ಅನುಗ್ರಹ ಪಡ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದಲ್ಲದೆ ದೇವಸ್ಥಾನದಲ್ಲಿ ತುಂಬ ವೈಬ್ರೇಷನ್ ಇದೆ. ದೇವಸ್ಥಾನದ ನಮ್ಮ ಮೆಡಿಟೇಷನ್ ಹಾಲ್ ಏನಿದೆ, ನಿರಂತರವಾಗಿ ಇಲ್ಲಿ ಭಜನೆಗಳು ಮತ್ತು ಬೇಕಾದಷ್ಟು ಪ್ರೋಗ್ರಾಮ್ಗಳು, ಭಗವದ್ಗೀತೆ ಪ್ರೋಗ್ರಾಮ್ಗಳು, ಭಾಗವತ ಪ್ರೋಗ್ರಾಮ್ಗಳು, ಈ ಥರ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇರುತ್ತೆ. ಸಂಸ್ಕೃತ ಪಾಠಶಾಲೆ, ಈ ರೀತಿ ಒಳ್ಳೆ ಕೆಲಸಗಳೆಲ್ಲ ನಡೀತಾ ಇರುತ್ತೆ. ಮತ್ತು ಬಡವರಿಗೆ ಬಹಳ ಸಹಾಯ ಮಾಡ್ತಾಯಿದ್ವಿ. ನಮ್ಮ ದೇವಸ್ಥಾನದಿಂದ ಒಂದು ಆರ್ಫನೇಜ್ಗೆಲ್ಲ ನಾವು ಬಡ ಮಕ್ಕಳಿಗೆ ಪುಸ್ತಕಗಳು, ಸ್ಕೂಲ್ ಬ್ಯಾಗುಗಳು ಇದನ್ನೆಲ್ಲ ಕೊಡ್ತಾಯಿದ್ವಿ. ಪ್ರತಿ ಗುರುವಾರ ಕೆಲವು ಅನಾಥಾಲಯಗಳಿಗೆ ನಾವು ನಮ್ಮ ದೇವಸ್ಥಾನದಿಂದ ಪ್ರಸಾದಗಳನ್ನ ಹಂಚ್ತೀವಿ, ಅವರೇ ಬಂದು ತೊಗೊಂಡೋಗ್ತಾರೆ. ಈ ರೀತಿಯಲ್ಲಿ ವಿಶೇಷವಾಗಿ ನಡೀತಾ ಇದೆ. ಎಲ್ಲರಿಗೂ ಅನ್ನದಾನ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ಭಾಳ ಭಕ್ತಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ಈಗ ಒಂದು 3 ವರ್ಷದಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾರಾದರೂ ಓಲ್ಡ್ ಏಜ್ ಇರೋರಿಗೆ, ಅವ್ರಿಗೇನಾದರೂ ಹುಷಾರಿಲ್ಲದೆ ಇದ್ದರೆ ನಮ್ಮ ಟ್ರಸ್ಟಿಯಲ್ಲೇ ಒಬ್ಬರು ಡಾಕ್ಟ್ರ್ ಇದ್ದಾರೆ. ಅವರು ಫ್ರೀ ಕನ್ಸಲ್ಟೇಷನ್ ಮಾಡಿಕೊಂಡು ಅವ್ರಿಗೆ ಬೇಕಾದ ಇದು ಮೆಡಿಷನ್ಸು ನೆಸಸರಿ ಇರೋರಿಗೆ ಮೆಡಿಷನ್ಸು ಕೊಡ್ತಾಯಿದ್ದೀವಿ. ಪ್ರತಿ ಗುರುವಾರ ಇಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ನಡೆಸ್ತೀವಿ, ಫ್ರೀ ಮೆಡಿಕಲ್ ಕ್ಯಾಂಪ್ ನಡೆಸ್ತೀವಿ. ಇದಕ್ಕೆ ಸಾವಿರಾರು ಜನ ಬರ್ತಾ ಇರ್ತಾರೆ. ಅವರಿಗೆ ಶುಗರು, BP ಏನಿದೆ ಇದನ್ನೆಲ್ಲ ಚೆಕ್ ಮಾಡಿ ನಮ್ಮ ಡಾಕ್ಟರ್ ದಯಾನಂದ್ ಅಂತ ಇದ್ದಾರೆ, ನಮ್ಮ ಫೌಂಡರ್ ಸೆಕ್ರೆಟರಿ. ಅವರು ಇದರಲ್ಲಿ ನಿರಂತರವಾಗಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳು ಅವರು ಜನಗಳಿಗೆ ಭಾಳ ಸ್ಪಂದಿಸಿ ಒಳ್ಳೆ ಅವರ ಸಲಹೆಗಳನ್ನ ಕೊಟ್ಟು, ಔಷಧಿಗಳನ್ನ ಕೊಟ್ಟು ತುಂಬ ಜನ ಇದರಲ್ಲಿ ಗುಣಮುಖರಾಗಿದ್ದಾರೆ. ಮತ್ತು ಈಗ ನಾವು ಬೇರೆ ಕೆಲವು ಡಾಕ್ಟ್ರುಗಳು, ಒಂದು 4-5 ಡಾಕ್ಟ್ರುಗಳು ಅವರು ಬಂದು ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಒಂದು 5 ಜನಕ್ಕೆ ಡಾಕ್ಟ್ರುಗಳಿಗೆ ಬೇಕಾಗೋಷ್ಟು ರೂಮ್ಗಳು ಮಾಡಿ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಸಲಕರಣೆಗಳೆಲ್ಲ ಮಾಡಿ ಅವೆಲ್ಲ ಮಾಡಿಟ್ಟಿದ್ದೀವಿ. ಮತ್ತು ಕೆಲವರಿಗೆಲ್ಲ ನಾವು ಮೆಡಿಸಿನ್ ಕೂಡ ಫ್ರೀಯಿಂದ ಕೊಟ್ಟಿದ್ದೀವಿ ನಮ್ಮ ದೇವಸ್ಥಾನದ. ಈ ರೀತಿ ನಿರಂತರವಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನ ಹಂಚ್ಕೊಳ್ತಾ ಇದ್ವಿ. ಈ ದೇವಸ್ಥಾನದ ಅಭಿವೃದ್ಧಿಗಳಿಗೆ ಜನಗಳು ಸಾಕಷ್ಟು ಜನ ಬರಬೇಕು. ಇನ್ನೂ ನಾವು ಭಾಳ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಮುಂದಿನ ದಿವಸಗಳಲ್ಲಿ ಬೇರೆ ಡಾಕ್ಟ್ರುಗಳನ್ನ ಕರೆಸಿ ಇಲ್ಲೊಂದು ಕ್ಲಿನಿಕ್ ಕಟ್ಟಿದ್ದೀವಿ ಹಿಂದ್ಗಡೆ. ಕ್ಲಿನಿಕ್ನಲ್ಲಿ ಕಾರ್ಡಿಯಾಲಜಿಸ್ಟು, ನೆಫ್ರಾಲಜಿಸ್ಟು, ಮತ್ತು ಪೀಡಿಯಾಟ್ರಿಷಿಯನ್ಸು, ಮತ್ತು ಡೆಂಟಿಸ್ಟು, ಎಲ್ಲರೂ ಆಪ್ಥಾಲ್ಮಾಲಜಿಸ್ಟು, ಮತ್ತು ರೆಗ್ಯುಲರ್ ಜನರಲ್ ಮೆಡಿಸಿನ್ ಎಲ್ಲದಕ್ಕೂ ನಾವು ಮಾಡಬೇಕಂತ ಏರ್ಪಾಡು ಮಾಡಿದ್ದೀವಿ. ಸದ್ಯದಲ್ಲೇ ಅದೆಲ್ಲ ಶುರುವಾಗುತ್ತೆ. ಇದಕ್ಕೆ ಜನಗಳು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸಾಯಿರಾಮ್. अनंत कल्याण गुणाय नमः। ओम अमित पराक्रमाय नमः। ओम जैने नमः। ओम दुर्धर्षाक्षोभ्याय नमः। ओम अपराजिताय नमः। ओम त्रिलोकेषु अभिघातगतये नमः। ओम अशक्यरहिताय नमः। ओम सर्वशक्तिमूर्तये नमः। ओम स्वरूपसुंदराय नमः। ओम सुलोचनाय नमः। ओम बहुरूपविश्वमूर्तये नमः। ओम अरूपाव्यक्ताय नमः। ओम अचिन्त्याय नमः। ओम सूक्ष्माय
Thank you.